ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಬಿಗ್ ಬಾಸ್ ಸಾಮ್ರಾಜ್ಯ ನಡೀತಾ ಇದೆ. ಈ ಒಂದು ಸಾಮ್ರಾಜ್ಯಕ್ಕೆ ಅರಸನಾಗಿ ಮಂಜು ಅವರಿದ್ದಾರೆ. ಯುವರಾಣಿ ಆಯ್ಕೆ ಪ್ರಕ್ರಿಯೆ ಕೂಡ ನಡೆದಿರುವಂಥದ್ದು. ಎಲ್ಲರೂ ಕೂಡ ಪಾಸಿಟಿವ್ ಗೌತಮಿ ಅವರನ್ನ ಯುವರಾಣಿಯಾಗಿ ಮಂಜು ಅವರು ಆಯ್ಕೆ ಮಾಡಿಕೊಳ್ಬಹುದು ಅಂತ ಅನ್ಕೊಂಡಿದ್ರು. ಬಟ್ ಅದು ಉಲ್ಟಾ ಆಗಿದೆ. ಮೋಕ್ಷಿತಾ ಅವರನ್ನ ಆಯ್ಕೆ ಮಾಡಿದ್ದಾರೆ. ಮನೆ ಇಬ್ಬಾಗ ಕೂಡ ಆಗಿರುವಂಥದ್ದು. ಮೋಕ್ಷಿತಾ ಅವರು ಯುವರಾಜನ ಆಸನದ ಮೇಲೆನೆ ಕಣ್ಣು ಹಾಕಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಜಗಳಗಳು ಕೂಡ ನಡೀತಾ ಇರುವಂಥದ್ದು ಈ ಪ್ರೋಮೋದಲ್ಲಿ ನಾವು ನೋಡಬಹುದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಪಕ್ಷಪಾತ ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣಿಸಿರುವಂಥದ್ದು. ಅದು ಪಾಸಿಟಿವ್ ಗೌತಮಿ ಪರ ನಿಂತು ನಾಮಿನೇಷನ್ ಇಂದ ಗೌತಮಿ ಅವರನ್ನ ಸೇಫ್ ಮಾಡ್ತಾರೆ. ಸೊ ಅವರಿಗೆ ಯಾರು ಉಲ್ಟಾಗಿ ಯಾರು ನಾಮಿನೇಟ್ ಮಾಡ್ತಾರೋ ಅವರೆಲ್ಲರನ್ನ ಕೂಡ ನಾಮಿನೇಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಮಂಜು ಪಕ್ಷಪಾತವನ್ನ ಮಾಡಿದ್ದಾರೆ, ಗೌತಮಿ ಅವರನ್ನ ಸೇಫ್ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಕನ್ನಡ 11ರ 8ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಹಾರಾಜ ಮಂಜು ಪಕ್ಷಪಾತ ಮಾಡಿದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗಿರುವಂಥದ್ದು. ಇದರ ಬಗ್ಗೆ ಕಿಚ್ಚ ಮಾತನಾಡಬಹುದು. ಸೊ ನಿಮಗೂ ಕೂಡ ಹೌದು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಗೌತಮಿ ಅವರನ್ನ ಸೇಫ್ ಮಾಡೋದಕ್ಕೆ ಮಂಜು ತುಂಬಾ ಪ್ರಯತ್ನ ಪಟ್ಟಿದ್ದು ಕಣ್ಣಿಗೆ ಕಾಣುತ್ತೆ. ಸೊ ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ 8ನೇ ವಾರಕ್ಕೆ ಕಾಲಿಟ್ಟಿದ್ದು ಮನೆಯಲ್ಲಿ ರಾಜ ಹಾಗೆ ಪ್ರಜೆಗಳ ಟಾಸ್ಕ್ ಅನ್ನ ನೀಡಲಾಗಿತ್ತು. ಸೊ ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾತ್ರ ನೀಡಲಾಗಿತ್ತು ಸ್ನೇಹಿತರೆ. ಸೊ ಇದರಲ್ಲಿ ಒಬ್ಬ ಸ್ಪರ್ಧಿ ಇಬ್ಬರ ಹೆಸರನ್ನ ನಾಮಿನೇಷನ್ಗೆ ಸೂಚಿಸಬೇಕು. ಹಾಗೆ ನೀಡಿದ ಕಾರಣ ಒಪ್ಪಿಗೆ ಆದರೆ ಮನೆಯ ಮಹಾರಾಜ ಮಂಜು ಅವರು ಒಪ್ಪಿಗೆ ಸೂಚಿಸಬೇಕು. ಕಾರಣ ಇಷ್ಟವಾಗದಿದ್ರೆ ಹೆಸರನ್ನ ಸೂಚಿಸಿದಂಥ ವ್ಯಕ್ತಿನೇ ಮಹಾರಾಜ ನಾಮಿನೇಟ್ ಮಾಡುವಂತ ಅವಕಾಶವನ್ನ ನೀಡಿದ್ರು. ಆದರೆ ಈ ಟಾಸ್ಕ್ನಲ್ಲಿ ಗೆಳತಿ ಗೌತಮಿ ಅವರಿಗೆ ಮಂಜು ಬೆಂಬಲವಾಗಿ ನಿಂತು ಗೌತಮಿ ಅವರನ್ನ ಸೇಫ್ ಮಾಡಿದ್ದಾರೆ. ಒಂದು ರೀತಿಯಾಗಿ ಗೌತಮಿ ಅವರನ್ನ ಮೆಚ್ಚಿಸಿದ್ದಾರೆ ಅಂತಾನೆ ಹೇಳಬಹುದು. ಅದಕ್ಕೆ ಪುಷ್ಟಿ ನೀಡುವಂತೆ ಗೌತಮಿ ಅವರು ಸೂಚಿಸಿದಂಥ ಹೆಸರನ್ನ ಒಪ್ಪಿ ನಾಮಿನೇಟ್ ಮಾಡ್ತಾರೆ. ಮಿಕ್ಕ ಸ್ಪರ್ಧಿಗಳು ಗೌತಮಿ ಹೆಸರನ್ನ ಹೇಳಿದ್ರೂ ಕೂಡ ಸೇಫ್ ಮಾಡೋದಿಲ್ಲ. ಅದಾದ್ಮೇಲೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಗೌತಮಿ ಹೆಸರನ್ನ ತೆಗೆದುಕೊಂಡ್ರೆ ಸೇಫ್ ಮಾಡ್ತಾರೆ ಅವರು ಅಂತ. ಬಟ್ ಮತ್ತೆ ಯಾರು ಕೂಡ ಗೌತಮಿ ಹೆಸರನ್ನ ತೆಗೆದುಕೊಳ್ಳೋದೇ ಇಲ್ಲ. ಸೊ ರಜತ್ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಯಾರ್ಯಾರು ಹೆಂಗ್ ನಾಮಿನೇಟ್ ಮಾಡಿದ್ರು ಅಂತ ನೋಡೋದಾದ್ರೆ ಮೊದಲನೇದಾಗಿ ರಜತ್ ಅವರು. ಸೊ ಅವರು ನಾಮಿನೇಷನ್ಗೆ ಶೋಭಾ ಶೆಟ್ಟಿ, ಶಿಶಿರ್ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಆದರೆ ಮಹಾರಾಜ ಮಂಜು ಅವರು ರಜತ್ ಹಾಗೆ ಶೋಭಾ ಅವರನ್ನ ನಾಮಿನೇಟ್ ಮಾಡಿ ಶಿಶಿರ್ ಅವರನ್ನ ಅಲ್ಲಿಂದ ಸೇಫ್ ಮಾಡ್ತಾರೆ. ಅಲ್ಲಿಗೆ ರಜತ್ ಹಾಗೆ ಶೋಭಾ ಅವರು ನಾಮಿನೇಟ್ ಆಗ್ತಾರೆ. ಇನ್ನು ಶೋಭಾ ಶೆಟ್ಟಿ ಲೈನ್ ಬಂದಾಗ ಅವರು ರಜತ್ ಹಾಗೆ ಭವ್ಯ ಅವರನ್ನ ನಾಮಿನೇಟ್ ಮಾಡ್ತಾರೆ. ಆದರೆ ಮಂಜು ಅವರು ಶೋಭಾ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಸೊ ಶೋಭಾ ಸೂಚಿಸಿದಂಥ ಎರಡೂ ಹೆಸರನ್ನ ಸೇಫ್ ಮಾಡ್ತಾರೆ, ನನಗೆ ಸೂಕ್ತ ಕಾರಣ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ. ಇನ್ನು ಗೆಳತಿ ಗೌತಮಿ ಅವರು ಬರ್ತಾರೆ. ಅವರು ಸುರೇಶ್ ಹಾಗೆ ಶಿಶಿರ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಗೆಳತಿ ಪಾಸಿಟಿವ್ ಗೌತಮಿ ಮಾಡಿದಂಥ ಎರಡೂ ನಾಮಿನೇಷನ್ ಅನ್ನ ಮಂಜು ಓಕೆ ಮಾಡ್ತಾರೆ. ಅಂದ್ರೆ ಅಲ್ಲಿ ಗೌತಮಿ ಸೇಫ್ ಆಗ್ತಾರೆ. ಏನೇ ಕಾರಣ ಕೊಟ್ಟರೂ ಕೂಡ ಹೌದು ಇದು ಸೂಕ್ತ ಅಂತ ಹೇಳ್ತಾರೆ. ಇನ್ನು ಸುರೇಶ್ ಬರ್ತಾರೆ. ಅವರು ರಜತ್ ಹಾಗೆ ಗೌತಮಿ ಅವರನ್ನ ನಾಮಿನೇಷನ್ಗೆ ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ಸುರೇಶ್ ಸೂಚಿಸಿದಂಥ ಎರಡೂ ಹೆಸರನ್ನ ಸೇವ್ ಮಾಡಿದಂಥ ಮಂಜು ಅವರು ಕಂಪ್ಲೀಟ್ ಆಗಿ ಸುರೇಶ್ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಅಂದರೆ ಅಲ್ಲಿಬ್ಬರೂ ಕೂಡ ಸೇಫ್ ಆಗ್ತಾರೆ, ಗೌತಮಿ ಹಾಗೆ ರಜತ್. ಅದಾದ ಮೇಲೆ ಶಿಶಿರ್ ಬರ್ತಾರೆ. ಅವರು ತ್ರಿವಿಕ್ರಮ್ ಹಾಗೆ ಸುರೇಶ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಆದರೆ ಮಂಜು ಇಬ್ಬರನ್ನ ಕೂಡ ಸೇಫ್ ಮಾಡಿ ಶಿಶಿರ್ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಸೊ ಶಿಶಿರ್ ತಗೊಂಡಂಥ ಹೆಸರು ತ್ರಿವಿಕ್ರಮ್ ಹಾಗೆ ಸುರೇಶ್. ಆದರೆ ನನಗೆ ಕಾರಣ ಸೂಕ್ತ ಇಲ್ಲ ಅಂತ ಹೇಳಿ ಇಬ್ಬರನ್ನ ಕೂಡ ಸೇಫ್ ಮಾಡಿ ಇವರನ್ನೇ ನಾಮಿನೇಟ್ ಮಾಡ್ತಾರೆ. ಅಂದರೆ ಇಬ್ರದ್ದು ಕಾರಣ ಸೂಕ್ತ ಅಂತ ಅನಿಸಿಲ್ಲ ಅಂತಂದರೆ ಯಾರು ನೇಮನ್ನು ಸೂಚಿಸಿದಾರೋ ಅವರೇ ನಾಮಿನೇಟ್ ಆಗಬೇಕಾಗತ್ತೆ. ನೆಕ್ಸ್ಟ್ ಹನುಮಂತ ಬರ್ತಾರೆ. ಶೋಭಾ ಶೆಟ್ಟಿ ಆಗಿರ್ಬೋದು, ಸುರೇಶ್ ಅವರನ್ನು ನಾಮಿನೇಟ್ ಮಾಡ್ತಾರೆ. ಎರಡು ಹೆಸರನ್ನು ತೆಗೆದುಕೊಳ್ತಾರೆ. ಮಂಜು ಇದಕ್ಕೆ ಒಪ್ಪಿದ್ರಿಂದ ಇಬ್ಬರೂ ಕೂಡ ನಾಮಿನೇಟ್ ಆಗ್ತಾರೆ. ಅಂದರೆ ಅಲ್ಲಿ ಹನುಮಂತ ಸೇಫ್ ಆಗ್ತಾರೆ. ಉಳಿದಂಥ ಶೋಭಾ ಶೆಟ್ಟಿ ಹಾಗೆ ಸುರೇಶ್ ಇಬ್ಬರೂ ಕೂಡ ನಾಮಿನೇಟ್ ಆಗ್ತಾರೆ. ನೆಕ್ಸ್ಟ್ ಭವ್ಯ ಬರ್ತಾರೆ. ಐಶ್ವರ್ಯ ಹಾಗೆ ಶಿಶಿರ್ ಅವರನ್ನು ನಾಮಿನೇಟ್ ಮಾಡ್ತಾರೆ. ಆದರೆ ಇಬ್ಬರನ್ನೂ ಕೂಡ ಇಲ್ಲಿ ಉಳಿಸ್ತಾರೆ ಮಂಜಣ್ಣ. ಅಂದರೆ ಐಶ್ವರ್ಯ ಹಾಗೆ ಶಿಶಿರ್ ಇಬ್ಬರನ್ನೂ ಕೂಡ ಉಳಿಸಿ ಭವ್ಯ ಅವರನ್ನೇ ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಸೊ ಮೊದಲನೇದಾಗಿ ಫಸ್ಟ್ ಯಾರು ಬರ್ತಾರೆ ಅವಾಗ ಭವ್ಯ ಅವರನ್ನು ಸೇಫ್ ಮಾಡಿದರು. ಬಟ್ ಮಂಜಣ್ಣ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಭವ್ಯ ನಾಮಿನೇಟ್ ಆಗಲೇಬೇಕು. ಬಟ್ ಯಾವ ರೀತಿಯಾಗಿ ಯಾರಿಂದ ಅನ್ನೋದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದರು. ಸೊ ಹಾಗಾಗಿ ಐಶ್ವರ್ಯ ಶಿಶಿರ್ ಅವರನ್ನು ಇಬ್ಬರನ್ನ ಸೇಫ್ ಮಾಡಿ ಭವ್ಯ ಅವರನ್ನು ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಮೋಕ್ಷಿತಾ ಬಂದು ತ್ರಿವಿಕ್ರಮ್ ಹಾಗೆ ಭವ್ಯ ಅವರನ್ನು ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ಮಂಜು ಅವರು ಈ ಕಾರಣ ನನಗೆ ಸೂಕ್ತ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಬ್ಬರನ್ನ ಕೂಡ ನಾನು
ನಾಮಿನೇಷನ್ಗೆ ಓಕೆ ಅಂತೀನಿ ಹೇಳಿ ಮಂಜು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಅಲ್ಲಿ ಮೋಕ್ಷಿತಾ ಸೇಫ್ ಆಗ್ತಾರೆ, ತ್ರಿವಿಕ್ರಮ್ ಭವ್ಯ ಮತ್ತೆ ನಾಮಿನೇಟ್ ಆಗ್ತಾರೆ. ಅಂದರೆ ಅಲ್ಲಿ ತ್ರಿವಿಕ್ರಮ್ ಕೂಡ ನಾಮಿನೇಟ್ ಆಗಬೇಕು ಅನ್ನುವಂಥದ್ದು ಅವ್ರ ಆಸೆ. ಬಟ್ ಯಾರಿಂದ ನಾಮಿನೇಟ್ ಆಗಬೇಕು? ಸೊ ಇವರು ಮೋಕ್ಷಿತಾ ಹಾಗೆ ತ್ರಿವಿಕ್ರಮ್ಗೆ ಆಗೋದಿಲ್ಲ ಅಂತ ಗೊತ್ತು. ಸೊ ಅಲ್ಲಿ ನಾಮಿನೇಷನ್ಗೆ ಓಕೆ ಹೇಳ್ತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಹಾಗೆ ಐಶ್ವರ್ಯ ಅವರನ್ನು ನಾಮಿನೇಟ್ ಮಾಡಿದ್ರು. ಇದಕ್ಕೂ ಕೂಡ ಮಂಜು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಅಂದರೆ ಐಶ್ವರ್ಯ ಮೊದಲನೇದಾಗಿ ಆಗ ಸೇಫ್ ಆಗ್ತಾರೆ, ಬಟ್ ಇಲ್ಲಿ ನಾಮಿನೇಟ್ ಆಗ್ತಾರೆ. ಒಟ್ಟು ನಾಮಿನೇಟ್ ಆಗಬೇಕು, ಬಟ್ ಯಾರಿಂದ ಅನ್ನೋದನ್ನು ಕೂಡ ಮಂಜು ಅವರು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡೇ ಮಾಡಿರುವಂತೆ ಕಾಣುತ್ತೆ. ಹಾಗೆ ಮೋಕ್ಷಿತಾ ಅವರು ಕೂಡ ನಾಮಿನೇಟ್ ಆಗಬೇಕು ಅನ್ನುವಂಥದ್ದು ಮಂಜಣ್ಣವರ ಅಭಿಪ್ರಾಯ ಇತ್ತು. ಸೊ ಅವರು ಕೂಡ ಆಗ್ತಾರೆ, ತ್ರಿವಿಕ್ರಮಿಂದ ಆಗ್ತಾರೆ. ನೆಕ್ಸ್ಟ್ ಧನ್ರಾಜ್ ಬರ್ತಾರೆ. ಸೊ ಧನ್ರಾಜ್ ಯಾರನ್ನ ನಾಮಿನೇಟ್ ಮಾಡ್ತಾರೆ, ಯಾರನ್ನ ಹೆಸರು ತೆಗೆದುಕೊಳ್ತಾರೆ ಅಂತ ನೋಡುವಂಥ ಸಂದರ್ಭ ಬಂದಾಗ ಧನ್ರಾಜ್ ಅವರು ಕೂಡ ಹೆಸರನ್ನು ತೆಗೆದುಕೊಳ್ತಾರೆ. ಸೊ ಇಲ್ಲಿ ನಾವು ನೋಡಬಹುದು ಮಂಜಣ್ಣ ಯಾವ ರೀತಿಯಾಗಿ ಅವರ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ರು ಅನ್ನುವಂಥದ್ದು. ಸೊ ಟೋಟಲ್ ಆಗಿ ಎಷ್ಟು ಜನರು ನಾಮಿನೇಟ್ ಆಗಬೇಕು, ಯಾರೆಲ್ಲ ನಾಮಿನೇಟ್ ಆಗಬೇಕು ಅನ್ನುವಂಥದ್ದು ಇದ್ದಿದ್ದೇ ಮಂಜಣ್ಣ ಕೈಯಲ್ಲಿ. ಸೊ ಹಾಗಾಗಿ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾರಿಂದ ಯಾರು ನಾಮಿನೇಟ್ ಆಗಬೇಕು ಅಂತ ನೋಡಿಕೊಂಡೇ ಮಂಜಣ್ಣ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಜನರು ಹೇಳ್ತಾ ಇರುವಂಥದ್ದು ಇದು ಪಕ್ಷಪಾತ. ಸೊ ಕರೆಕ್ಟಾಗಿ ಇವರು ರಾಜನಾಗಿ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ. ಸೊ ಧನ್ರಾಜ್ ವಿಚಾರಕ್ಕೆ ಬರೋದಾದ್ರೆ ತ್ರಿವಿಕ್ರಮ್ ಹಾಗೆ ಶೋಭಾ ಅವರನ್ನ ನಾಮಿನೇಟ್ ಮಾಡ್ತಾರೆ. ಈ ನಾಮಿನೇಷನ್ ಅನ್ನ ಮಂಜು ಒಪ್ಕೊಳ್ತಾರೆ. ತ್ರಿವಿಕ್ರಮ್ ಮತ್ತೆ ಶೋಭಾ ಇಬ್ರು ಕೂಡ ನಾಮಿನೇಟ್ ಆಗ್ತಾರೆ. ಇನ್ನು ಚೈತ್ರಾ ಕುಂದಾಪುರ ಬಂದು ರಜತ್ ಹಾಗೆ ಸುರೇಶ್ ಅವರನ್ನ ನಾಮಿನೇಟ್ ಮಾಡ್ತಾರೆ, ಕಾರಣ ಕೊಡ್ತಾರೆ. ಆದರೂ ಕೂಡ ಮಂಜು ಅವರು ಎರಡೂ ನಾಮಿನೇಷನ್ ಒಪ್ಪದೆ ಚೈತ್ರಾ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಅಂದ್ರೆ ಯಾರು ಕೂಡ ಚೈತ್ರಾ ಹೆಸರನ್ನ ಈ ಮೊದಲು ತೆಗೆದುಕೊಂಡಿಲ್ಲ, ಅಂದ್ರೆ ಆಕೆ ನಾಮಿನೇಟ್ ಆಗಿರಲಿಲ್ಲ. ಸುರೇಶ್ ಅವರು ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ, ತ್ರಿವಿಕ್ರಮ್ ಅವರು ಕೂಡ ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಚೈತ್ರಾ ಅವ್ರು ನಾಮಿನೇಟ್ ಆಗಬೇಕು ಅಂತಂದ್ರೆ ಇವರಿಬ್ಬರ ಒಂದು ರೀಸನ್ ಅನ್ನ ಅಲ್ಲಗಳಬೇಕು. ಅವಾಗ ನಾಮಿನೇಷನ್ಗೆ ಯಾರು ತುತ್ತಾಗ್ತಾರೆ? ಚೈತ್ರಾ ಅವರು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಈ ಪ್ರೊಸೆಸ್ ನಡೆದಾಗ ಲಾಸ್ಟಿಗೆ ಯಾರು ಕೂಡ ಗೌತಮಿ ಹೆಸರನ್ನ ತೆಗೆದುಕೊಳ್ಳಿಲ್ಲ. ಯಾಕಂತಂದ್ರೆ ನಾವೇ ನಾಮಿನೇಟ್ ಆಗ್ತೀವಿ ಹೆಸರು ತೆಗೆದುಕೊಂಡ್ರೆ ಅನ್ನೋದು ಸದಸ್ಯರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಗೌತಮಿ ಕೂಡ ಸೇಫ್ ಆಗುವಂಥದ್ದು ಆಟವನ್ನು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಯಾವ ರೀತಿಯಾಗಿ ಈ ವಾರ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಗೊತ್ತು. ಸೊ ಸುದೀಪ್ ಮುಂದೆ ಮಂಜಣ್ಣ ಕೊಟ್ಟಿರುವಂಥ ಹೇಳಿಕೆ ಸುಳ್ಳಾಗಬೇಕು ಅಂತಿದ್ರೆ ಬಹುಶಃ ಇವರು ನಾಮಿನೇಟ್ ಮಾಡಬೇಕಿತ್ತು. ಯಾವ ರೀತಿಯಾಗಿ ಆಟವನ್ನು ಆಡಬೇಕಿತ್ತು ಆ ರೀತಿಯಾಗಿ ಆಟವನ್ನು ಆಡಬೇಕಿತ್ತು. ಬಟ್ ಇಲ್ಲೆಲ್ಲ ಉಲ್ಟಾಗಿದೆ. ಮಂಜಣ್ಣ ಗೌತಮಿ ಅವರನ್ನು ಮೆಚ್ಚಿಸೋದಕ್ಕಂತಾರೆ ನಾಮಿನೇಷನಿಂದ ಸೇಫ್ ಮಾಡ್ದಂಗೆ ಕಾಣಿಸ್ತು. ಸೊ ಹಾಗಾಗಿ ಗೌತಮಿ ಕ್ಲಿಯರ್ ಆಗಿ ಈ ವಾರ ನಾಮಿನೇಷನಿಂದ ಸೇಫ್ ಆಗಿದ್ದಾರೆ. ಒಂದಷ್ಟು ಜನ ಹೇಳೋದು ನಾಮಿನೇಟ್ ಆಗಿದ್ರೆ ಗೌತಮಿ ಅವರೇ ಎಲಿಮಿನೇಟ್ ಆಗಬೇಕಿತ್ತು, ಅವರೇ ಆಗ್ತಿದ್ರು ಅಂತ ಒಂದಷ್ಟು ವೀಕ್ಷಕರು ಅದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಮಂಜಣ್ಣ ರಾಜನಾಗಿದ್ದ ಕಾರಣ ಆಲ್ರೆಡಿ ಎಲ್ಲ ಪ್ರಜೆಗಳಿಗೂ ಗೊತ್ತಾಗಿತ್ತು ಗೌತಮಿ ಅವರಿಗೆ ಎಕ್ಸ್ಟ್ರಾ ಫೆಸಿಲಿಟಿ ಸಿಗುತ್ತೆ, ಗೌತಮಿ ಅವರನ್ನು ಸೇಫ್ ಮಾಡ್ತಾರೆ ಅನ್ನುವಂಥದ್ದು. ಅದನ್ನು ಕ್ಲಿಯರ್ ಕಟ್ ಆಗಿ ಮಂಜಣ್ಣ ಮಾಡಿದ್ದಾರೆ. ಇನ್ ಕೇಸ್ ಅವರು ಫೇರ್ ಗೇಮನ್ನು ಆಟವನ್ನು ಆಡಿದರೆ ಬಹುಶಃ ರಾಜನಾಗಿ ಉತ್ತಮವಾಗಿ ಮಂಜು ಅವರು ಮಾಡಿದ್ದಾರೆ ಅನ್ನುವಂಥದ್ದು ವೀಕ್ಷಕರ ಅಭಿಪ್ರಾಯ ಆಗಿತ್ತು. ಬಟ್ ಈಗ ಅದೆಲ್ಲ ಕೂಡ ಸುಳ್ಳಾಗಿರುವಂಥದ್ದು, ಉಲ್ಟಾಗಿರುವಂಥದ್ದು. ರಾಜ ಕರೆಕ್ಟಾಗಿ ರಾಜನ ಒಂದು ಸಾಮ್ರಾಜ್ಯವನ್ನು ಆಳಲಿಲ್ಲ. ಸೊ ಅಲ್ಲಿ ಪಕ್ಷಪಾತ ಆಯಿತು ಅನ್ನುವಂಥದ್ದು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ನಿಮಗೂ ಕೂಡ ಅನ್ನಿಸ್ತಾ ಮಂಜು ಅವರು ಪಕ್ಷಪಾತ ಮಾಡಿದ್ದಾರೆ, ಗೌತಮಿ ಅವರನ್ನು ಬೇಕು ಅಂತಲೇ ಸೇಫ್ ಮಾಡಿದ್ದಾರೆ, ಕಾರಣ ಇದ್ರೂ ಕೂಡ ಸೇಫ್ ಮಾಡಿದ್ರು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಷ್ಟು ಜನರಿಗೂ ಕೂಡ ಶೇರ್ ಮಾಡಿ.